ಇವತ್ತು ಜಬಲ್ಪುರದಲ್ಲಿ ಮಧ್ಯಪ್ರದೇಶ ಬಹರಾನ್ಪುರ ಜಿಲ್ಲೆಯ ಕೆಲವು ಪ್ರಸಿದ್ಧ ಸ್ಮಾರಕಗಳು ನಮಗೆ ಸೇರಿದ್ದು ಅಂತ ವಕ್ಫ್ನವರು ಒಂದು ಕೇಸ್ ಹಾಕ್ಕೊಂಡಿದ್ರು. 11 ವರ್ಷಗಳ ಹಿಂದೆ ಆದೇಶ ಹೊರಡಿಸ್ಬಿಡ್ತಾರೆ, ಸ್ಮಾರಕಗಳ ನಮಗೆ ಸೇರಿದ್ದು ಅಂತ. ಪ್ರಕರಣ ವಿಚಾರಣೆಗೆ ಹೈಕೋರ್ಟಿಗೆ ಬಂದಿದೆ. ಹೈಕೋರ್ಟ್ ಹೇಳುತ್ತೆ, ತಾಜ್ ಮಹಲ್ಲು ಕೆಂಪು ಕೋಟೆಯನ್ನು ವಕ್ಫ್ ಆಸ್ತಿ ಅಂತಾನೆ ಘೋಷಣೆ ಮಾಡಿಬಿಡಿ. ನಿಮಗೆ ಮನಸ್ಸಿಗೆ ಬಂದಾಗ ಯಾವುದೇ ಆಸ್ತಿ ನಮ್ಮದು ಅಂತ ಘೋಷಿಸಿಬಿಡ್ತೀರಿ. ನಾಳೆ ನೀವು ಇಡೀ ದೇಶ ವಕ್ಫ್ ಆಸ್ತಿ ಅಂತೀರಿ. ಆವಾಗ ಏನು ಮಾಡೋದು? ನೀವು ಘೋಷಣೆ ಮಾಡಿ ಆಸ್ತಿ ನಮ್ಮದು ಬೇಕಾದ ಆಸ್ತಿನ ನಮ್ಮದು ಅಂತೀರಿ. ಹೀಗೆ ಮಾಡೋದಕ್ಕೆ ಬಿಡೋಕ್ಕೆ ಆಗೋದಿಲ್ಲ ಅಂತ ಹೈಕೋರ್ಟಿನ ಆದೇಶ ಇದೆ. ಸುಪ್ರೀಂ ಕೋರ್ಟ್ ಇದೇ ಹೇಳಿದ್ದು ತಾಜ್ ಮಹಲ್ ಪ್ರಕರಣದಲ್ಲಿ. ಶಹಜಹಾನ್ ನಿಮ್ಗೆ ಏನಾದರೂ ಬರೆದು ಕೊಟ್ಟಿದ್ದು ನಿಶ್ಚಿತವಾಗಿ ನನಗನ್ಸುತ್ತೆ ಟೈಮ್ ಹ್ಯಾಸ್ ಕಮ್. ಈ ರೀತಿಯ ಡ್ರಕೋನಿಯನ್ ಕಾನೂನುಗಳನ್ನು ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇತ್ತು, ಆ ಅವಶ್ಯಕತೆ ಇದೆ ಅಂತ. ಇಂಟ್ರೆಸ್ಟಿಂಗ್ ನಾನು ಹೇಳೋದು ಮಾಡ್ತೇನೆ ನೋಡಿ. ಕಾನೂನು ತಂದಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು, ಅದಕ್ಕೆ ತುಂಬ ಬಲ ತುಂಬಿದ್ದು ಪಿ ವಿ ನರಸಿಂಹರಾವ್. ಇವತ್ತಿನ ಡಿಬೇಟಿಗೆ ಕಾಂಗ್ರೆಸ್ನವರು ಯಾರೂ ಇಲ್ಲ ಅಂದರು. ಯಾಕೆ ಅಂತ ಕೇಳಿದ್ರೆ ಚೆನ್ನಾಗಿ ಮಾತಾಡೋರೆಲ್ಲ ಮೈಸೂರಿನ ಸಮಾವೇಶಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದರು. ಭರತ್ ಶೆಟ್ರೆ, ಒಂದು ಬದಲಾವಣೆ. ಇದನ್ನು ಕೂಡ ಮುಸ್ಲಿಮರ ಮೇಲಿನ ದಾಳಿ ಅನ್ನುವಂತೆ ನೋಡಲಾಗ್ತಾ ಇದೆ. ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಆದ ಚರ್ಚೆಗಳನ್ನು ನೋಡಿದ್ರಿ ನೀವು. ಕಾಂಗ್ರೆಸ್ನ ನಾಯಕರಿಗೆಲ್ಲ ನಾಳೆ ಸಮಾವೇಶ, ಇವತ್ತಂತೂ ಅಲ್ಲ. ನಾವು ಸಹ ಪಾದಯಾತ್ರೆ ಮಾಡ್ತಾಯಿದ್ವಿ, ನಿಮ್ಮ ಸ್ಟುಡಿಯೋದಿಂದ ಕರೆದು ನಾವು ನಡುವೆಯಲ್ಲಿ ಎತ್ಕೊಂಡು ಬಂದಿದ್ದೇವೆ. ಯಾಕಂದರೆ ಇದು ಎಲ್ಲೋ ಒಂದು ಕಡೆ ಮುಸ್ಲಿಮರಿಗೆ ತಪ್ಪು ಕಲ್ಪನೆ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾಯಿದ್ದಾರೆ. ಪ್ರಶಾಂತ್ ಅವರು ಹೇಳಿದಾಗೆ ಈ ರೀತಿಯ ಕಾನೂನುಗಳನ್ನು ನನ್ನ ಹಳ್ಳಿಯಲ್ಲಿರುವ ಒಂದು ದೇವಸ್ಥಾನವನ್ನು ಅವರು ಕ್ಲೇಮ್ ಮಾಡ್ಬೋದು. ಕ್ಲೇಮ್ ಮಾಡಿದ ನಂತರ ನಾನು ಅವರ ಟ್ರಿಬ್ಯುನಲ್ ಹಿಂದೆ ಮುಂದೆ ಹೋಗಬೇಕು. ಹೌದು, ಸರಿಯಾ ತಪ್ಪು ಅನ್ನುವಂಥದ್ದು ಒಂದು ಜುಡಿಷಿಯಲ್ ಪವರು ಅವರಿಗಿರ್ತದೆ. ಅದಾದ ನಂತರ ಅಷ್ಟರ ಸಮಯದ ನಂತರ ನಾನು ಪುನಃ ಕೋರ್ಟಿಗೆ ಹೋಗ್ಬೋದು. ಅದು ಇದೆಲ್ಲ ಈಗ ಡಿ ಸಿ ಅವರಿಗೆ ಅದನ್ನು ಆರ್ಬಿಟ್ರೇಷನ್ ಮಾಡುವಂಥ ಹಕ್ಕನ್ನು ಡಿ ಸಿ ಅವರಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಆ್ಯಕ್ಟಲ್ಲಿ ಅದು ಡಿ ಸಿ ಅವರಿಗೆ ಕೊಡುವಂಥ ಪ್ರಪೋಸಲ್ ಇದೆ. ದಟ್ಸ್ ಅ ಫ್ಯಾಂಟಾಸ್ಟಿಕ್ ವೆಲ್ಕಮಿಂಗ್. ಇದು ಯಾವುದೇ ಮುಸಲ್ಮಾನರಿಗಿರ್ಬೋದು, ಅವರ ಪೂಜಾ ಪದ್ಧತಿ ಇರ್ಬೋದು ಅಥವಾ ರಿಲಿಜಿಯಸ್ ಇದಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಹಿಂದೆ ನೀವು ವಕ್ಫ್ನಾಮ ಅಂದರೆ ಬಾಯಿ ಮಾತಲ್ಲೇ ಹೇಳೋದು, ಬರೆದು ಕೊಡ್ತಿರ್ಲಿಲ್ಲ ಯಾರು ಸಹ. ಬಾಯಿ ಮಾತು, ಆ ಜಾಗ ನಿಮಗೆ ಅಂತ. ಆ ಜಾಗದ ಒರಿಜಿನಲ್ ಮಾಲೀಕ ಯಾರು? ಅವ ಹಿಂದೂ, ಮುಸಲ್ಮಾನ? ಇದಾದ ಈಗ ನಾನು ಜಸ್ಟ್ ಓದ್ತಾ ಇದ್ದೆ, 3rd largest ಲ್ಯಾಂಡ್ ಹೋಲ್ಡಿಂಗ್ ಆಫ್ಟರ್ ಡಿಫೆನ್ಸ್ ಆ್ಯಂಡ್ ರೈಲ್ವೇಸ್ ಒಂದು ವಕ್ಫ್ ಅಂತ ಹೇಳಿದರೆ ಈ ದೇಶದಲ್ಲಿ 1953 ಪ್ರಪಂಚದ 50 ದೇಶಗಳ ಲ್ಯಾಂಡ್ಗಿಂತ ವಕ್ಫ್ ಬಳಿ 10 ಲಕ್ಷ ಎಕರೆ ಲ್ಯಾಂಡ್ ಇದೆ. ನೀವು ಪ್ರಪಂಚದ 50 ದೇಶಗಳನ್ನು ತೆಗೆದುಕೊಂಡ್ರೆ ಆ ದೇಶಗಳ ಲ್ಯಾಂಡ್ ದೊಡ್ಡ ದೇಶಗಳೇ ಇಲ್ಲ ಅಂತ. ಅಜಿತ್ ಅವರೇ, ಇದು ತೆಲಂಗಾಣದಲ್ಲಿ 80% ಆಫ್ ದ ವಕ್ಫ್ ಪ್ರಾಪರ್ಟಿ ಟ್ರಿಬ್ಯುನಲಲ್ಲಿ ಅಥವಾ ಕೋರ್ಟಲ್ಲಿ ಇದೆ. 80%. 20% ಮೇಲೆ ಮಾತ್ರ ಯಾವುದೇ ಇಲ್ಲ. ಅಂದರೆ ದೇರ್ ಈಸ್ ಸಮಥಿಂಗ್ ರಾಂಗ್ ಇನ್ ದ ಸಿಸ್ಟಮ್. ಅವ 80% ಆಸ್ತಿಯನ್ನು ಅದರ ವ್ಯಾಜ್ಯ ಆಗ್ತದೆ ಅಂತ ಹೇಳಿದರೆ, ಆ 80% ಆಸ್ತಿಯ ಒರಿಜಿನಲ್ ಓನರ್ ಒಂದು ವೇಳೆ ಹಿಂದೂಗಳ ಬೇರೊಬ್ಬರು ಆಗಿದ್ದರೆ ಅವ ಅದರಿಂದ ಓಡಾಡಬೇಕು ತನ್ನ ಆಸ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ. ತಮಿಳುನಾಡಿನ ಇದರಲ್ಲಿ ರುಚಿರಾಪಳ್ಳಿ ಜಿಲ್ಲೆಯಲ್ಲಿರುವಂಥ ಸುಂದರೇಶ್ವರ ದೇವಸ್ಥಾನ ನಿಮ್ಗೆ ಗೊತ್ತಿರ್ಬೋದು. 1500 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ, 350 ಎಕರೆ ಚಿಲ್ಲರೆ ಇದೆ. ಅದನ್ನು ಕ್ಲೇಮ್ ಮಾಡಿದ್ದಾರೆ. ಈಗ ಇದು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿಬಿಟ್ರು ಅವರು. ಹಾಂ, ಮೊಹಮ್ಮದ್ ಪೈಗಂಬರ್ ಹುಟ್ಟೋದಕ್ಕಿಂತ 700 ವರ್ಷ ಮುಂಚೆ ಕಟ್ಟಲಾಗಿದ್ದ ದೇವಸ್ಥಾನ ಅದು, ವಕ್ಫ್ ಆಸ್ತಿ ಅಂತದ್ದು. ಇದಕ್ಕೆ ತಲೆಬುಡ ಇಲ್ಲ, ಹಿಂದೆ ಮುಂದೆ ಇಲ್ವಂತಂದ್ರೆ ಹೇಗೆ? ಈಗ ಸೂಫಿ ಕೌನ್ಸಿಲ್ನವರು ಸಹ ಇದಕ್ಕೆ ವಕ್ಫಿಗೆ ಈಗ ಇದು ಏನು ಚೇಂಜಸ್ ತರ್ತಾ ಇದ್ದೀರಾ, ಅದನ್ನು ವೆಲ್ಕಮ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಮುಸಲ್ಮಾನರಿಗೆ ಮತ್ತೊಬ್ಬರಿಗೆ ಇದರಲ್ಲಿ ಅನ್ಯಾಯ ಆಗೋದು ಅಥವಾ ಪೂಜಾ ಪದ್ಧತಿಗೆ ಅಡ್ಡ ಬರೋ ವಿಷಯನೇ ಇಲ್ಲ. ಹಾಗಾದರೆ ನಾವು ಹಿಂದೂಗಳಿಗೆ ಮತ್ತೊಬ್ಬರಿಗೆ ಇದೇ ರೀತಿಯ ಲಾವನ್ನು ಮಾಡಿ ಬೈ ಯೂಸ್ ಯು ಕ್ಯಾನ್ ಕ್ಲೇಮ್ ದ ಲ್ಯಾಂಡ್, ಬೈ ಯೂಸ್ ಆಫ್ ದಿಸ್ ಥಿಂಗ್ ಯು ಕ್ಯಾನ್ ಕ್ಲೇಮ್ ದ ಲ್ಯಾಂಡ್ ಅನ್ನುವಂಥದ್ದು ಆ್ಯಕ್ಟಲ್ಲಿ ಇದೆ. ಎಲ್ಲರಿಗೂ ಹಾಗೆ ಕೊಟ್ಟು ಬಿಡುವ, ಎಲ್ಲರಿಗೂ ಒಂದೊಂದು ಇದೇ ರೀತಿಯ ಕಮಿಟಿಯನ್ನು ಮಾಡಿ ಆಯಿತು ನೀವು ಕ್ಲೇಮ್ ಮಾಡ್ಕೊಂಡು ಹೋಗಿ ಅಂತ ನೋಡುವ. ಅದನ್ನು ಮಾಡೋದಿಲ್ಲ. ಇವತ್ತು ಡಿಬೇಟ್ನ ಸಬ್ಜೆಕ್ಟನ್ನು ನಾವು ಅನೌನ್ಸ್ ಮಾಡಿದ ಮೇಲೆ ಒಬ್ಬರು ನನಗೆ ದಾಖಲೆಗಳನ್ನು ಕಳಿಸಿದ್ರು. ಉಳುವವನೇ ಒಡೆಯ, ಕಾನೂನಿನ ಮೇರೆಗೆ ನಮಗೆ ಅಲಾಟ್ ಆದ ಜಾಗಗಳನ್ನು ಕೂಡ ವಕ್ಫ್ನವ್ರು ತಮ್ಮದು ಅಂತಿದ್ದಾರೆ ಅಂತ. ಟೆನೆನ್ಸಿ ಆ್ಯಕ್ಟ್ನಲ್ಲಿ ಗೇಣಿದಾರರಿಗೆ ಮಂಜೂರಾದ ಭೂಮಿಯನ್ನು ವಕ್ಫ್ನವ್ರು ನಮ್ಮದು ಅಂತಿದ್ದಾರೆ. ಅದನ್ನು ಪ್ರಶ್ನೆ ಮಾಡ್ಕೊಂಡು ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗೋದಕ್ಕಾಗೋದಿಲ್ಲ, ವಕ್ಫ್ ಬೋರ್ಡಿಗೆ ಹೋಗ್ಬೇಕು, ಅಲ್ಲಿ ವಾದ ಮಾಡಬೇಕು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.